ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೇನೆ. ಏನಪ್ಪಾ ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್ ಮಾಡಿದೆ. ನೇರವಾಗಿ ಡೆಲ್ಲಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದೆ. ಏನು ಕಾರಣ? ಸಿಹಿ ಸುದ್ದಿನ? ಎರಡು ಕಾರಣ ಇರಬಹುದು ಅಂತ ನಾನು ಯೋಚನೆ ಮಾಡಿದ್ದೀನಿ. ಏನದು ಅಂತ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ರಾಜ್ಯ ರಾಜಕಾರಣ ಈಗ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಒಂದು ರೀತಿಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಡೂ ಆರ್ ಡೈ ಪೊಸಿಷನ್, ಮಾಡು ಇಲ್ಲವೇ ಮಡಿ. ಎರಡು ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರನ್ನ ಹೈಕಮಾಂಡ್ ಬುಲಾವ್ ಮಾಡಿರಬಹುದು ಅಂತ ನನ್ನ ಆಲೋಚನೆ. ನಂಬರ್ 1, ಕುರ್ಚಿ ಕದನವನ್ನ ಶಾಂತ ಮಾಡೋದು. ನಂಬರ್ 2, ಬಹಳ ಅಮೂಲ್ಯವಾದ್ದು ಬಜೆಟ್ ಮಂಡನೆ ಮತ್ತು ಬಜೆಟ್ ಅನ್ನು ಪಾಸ್ ಮಾಡೋದು. ಈಗ ಕುರ್ಚಿ ಕಾಳಗದ ಬಗ್ಗೆ ಮಾತಾಡೋಣ. ಕುರ್ಚಿ ಕಾಳಗ ನಮ್ಮ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ, ಮದಗಜಗಳ ಕಾಳಗ. ಏನೇನ್ ಬೇಕಾದ್ರೂ ಹೇಳ್ತಾ ಇದ್ರು, ಕ್ರಾಂತಿ ಆಗುತ್ತೆ, ಶಾಂತಿ ಆಗುತ್ತೆ, ಭ್ರಾಂತಿ ಆಗುತ್ತೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿಗೆ ಮಹಾಕ್ರಾಂತಿ ಆಗುತ್ತೆ. ಎಲ್ಲ ಕ್ರಾಂತಿಗಳು ಸಹಿತ ಟುಸ್ ಪಟಾಕಿಯಾಗಿ ಹೈಕಮಾಂಡ್ ಒಂದು ನಿರ್ದಿಷ್ಟವಾದ ದಿನವನ್ನು ಮೊದಲೇ ಆಲೋಚನೆ ಮಾಡಿದ್ದಾರೆ. ಸ್ನೇಹಿತರೆ, ಈಗ ಕುರ್ಚಿ ಕಾಳಗ ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದ್ಬಿಟ್ಟಿದೆ. ಕಾರಣ ನಂಬರ್ 1, ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಏನಾದರೂ ಒಂದು ಡಿಸಿಷನ್ ತಗೊಳ್ಳಿ ಅಂತ ಹೈಕಮಾಂಡ್ಗೆ ನೇರವಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಂಬರ್ 1. ನಂಬರ್ 2, ಡಿ.ಕೆ. ಬಣದ ನಾಯಕರು ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಬಹಳಷ್ಟು ಜನ ಐದರ್ ಮಾಡ್ತೀವಿ ಅಂತಲಾರು ಹೇಳಿ, ಇಲ್ಲ ಯಾವಾಗ ಮಾಡ್ತೀವಿ ಅಂತಲಾರು ಹೇಳಿ ಅನ್ನೋ ಒಂದು ನೇರವಾಗಿ ಪ್ರೆಸ್ ಮುಂದೆನೇ ಹೇಳ್ತಾ ಇದ್ದಾರೆ. ನಂಬರ್ 3, ಬಹಳಷ್ಟು ಲಿಂಗಾಯತ ನಾಯಕರು ಹಾಗೂ ಅಹಿಂದ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದ್ರ ಎಲ್ಲದರ ಅರ್ಥ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬದಲಾವಣೆ ಆಗಲೇಬೇಕು ಅನ್ನೋ ಕೂಗು ಕೇಳ್ತಾ ಇದೆ. ಇಲ್ಲ ಅಂದ್ರೆ ಮುಂಬರುವ ಚುನಾವಣೆಗಳಲ್ಲಿ, ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ, ಗ್ರೇಟರ್ ಬೆಂಗಳೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿನಲ್ಲೂ ಸಹಿತ ನಾಯಕರುಗಳು ಫೋರ್ಸ್ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಸಹಿತ ಈಗ ಏನಾಗ್ಬಿಟ್ಟಿದೆ ಹೈಕಮಾಂಡ್ಗೆ ಅಂದ್ರೆ, ದಿವ್ಯ ಮೌನ ಅಂದ್ರೆ ಇದು ದಿವ್ಯ ನಿರ್ಲಕ್ಷ್ಯನ ಕಾಂಗ್ರೆಸ್ ಪಕ್ಷವನ್ನ. ದೇಶದಲ್ಲಿರೋದೇ 3 ಸ್ಟೇಟಲ್ಲಿ ಕಾಂಗ್ರೆಸ್ ಪಕ್ಷ, ಪ್ರಬಲವಾಗಿರೋದೇ ಕರ್ನಾಟಕದಲ್ಲಿ. ಅಂಥದ್ರಲ್ಲಿ ಹೈಕಮಾಂಡ್ ಯಾವುದೇ ತೀರ್ಮಾನ ಮಾಡದೆ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ ಅಂದ್ರೆ ವಾಟ್ ಈಸ್ ದಿ ಮೀನಿಂಗ್? ಈಗ ಹೈಕಮಾಂಡು ಸಹಿತ ನೋಡಿ ಹೇಗಾಗ್ತಾ ಇದೆ ಅಂದ್ರೆ, ಲಿಂಗಾಯತ ನಾಯಕರು, ಲಿಂಗಾಯತ MLAs ಎಲ್ಲ H.K. ಪಾಟೀಲ್ ಅವರ ನಾಯಕತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ನಮಗೂ ಸಹಿತ ಮೆಜಾರಿಟಿ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ನಮಗೂ ಸಹಿತ ಅವಕಾಶಗಳನ್ನ ಕೊಡಿ ಅಂತಾರೆ. ಅದೇ ರೀತಿ ಅಹಿಂದ ನಾಯಕರು ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಅದೇ ರೀತಿ ನೇರವಾಗಿ ಈ ಶಿವಗಂಗಾ ಬಸವರಾಜ್ ಅವರು ಪ್ರೆಸ್ನರ್ ಮುಂದೆ ಯಾವಾಗ ಮಾಡ್ತೀರಾ, ನೀವು ಮಾಡಲೇಬೇಕು. ಹೌದು, ನಾನು ಡಿ.ಕೆ. ಶಿವಕುಮಾರ್ ಅವರ ಬಲಗೈ ಬಂಟಾನೆ, ಅವ್ರ ಹೆಸರಿನಲ್ಲೇ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ಹೌದು, ನಮ್ಮ ಬಾಸ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನೇರ ಆಗ್ರಹ ಮಾಡೋ ಸ್ಟೇಜಿಗೆ ಹೋಗ್ಬಿಟ್ಟಿದ್ದಾರೆ.
ಇದು ನಿಜಕ್ಕೂ ಸಹಿತ ಕಾಂಗ್ರೆಸ್ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತೆ. ಚುನಾವಣೆಗಳಲ್ಲಿ ಮಾಡಲಿಲ್ಲ ಅಂದರೆ 100% ಎಫೆಕ್ಟ್ ಆಗುತ್ತೆ. ಅದನ್ನು ಮನಗಂಡಿರುವಂಥ ಹೈಕಮಾಂಡ್ ಈಗೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಂಬರ್ 2 ಹೇಳಲೇಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಏನಪ್ಪ ಅಂದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ನಮ್ಮ ರಾಜ್ಯದ ಬಜೆಟ್ ಮಂಡನೆ ಆಗುತ್ತೆ. ಅದಕ್ಕೆ CM ಸಿದ್ದರಾಮಯ್ಯನವರು ಇಲಾಖಾವಾರು ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ, ಜಾತಿವಾರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಪೂರ್ವಭಾವಿ ಸಭೆಗಳು ಅಂತ ಹೇಳ್ತಾರೆ, ಅದಕ್ಕೆ ಪ್ರಿಪರೇಷನ್ ಅಂತ ಹೇಳ್ತಾರೆ, ಪೂರ್ವ ಸಿದ್ಧತೆಗಳು ಅಂತ ಅದನ್ನು ಮಾಡ್ತಾ ಇದ್ದಾರೆ. ಈ ವರ್ಷದ ಬಜೆಟ್ DK ಶಿವಕುಮಾರ್ ಅವರಿಗಿಂತನೂ ಸಹಿತ ಸಿದ್ದರಾಮಯ್ಯನವರಿಗೆ ಐತಿಹಾಸಿಕ ಬಜೆಟ್. ಯಾಕಪ್ಪ ಅಂದರೆ 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಇವ್ರಿಗೂ ಸಹಿತ ಅರಿವಿದೆ, ಇದು ನನ್ನ ಅಂತಿಮ ಬಜೆಟ್ ಆಗಬಹುದಾ ಅಂತ. ಒಂದು ತೀರ್ಮಾನ ಮಾಡಿಬಿಟ್ರೆ ಅಂತಿಮ ಬಜೆಟ್ ಆಗುತ್ತೆ ಅಂದರೆ ಆಗ ಅವರು ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಳ್ತಾರೆ. ಬಜೆಟಲ್ಲಿ 5 ವರ್ಗಗಳಿಗೆ, ಬಡವರಿಗೆ, ಶೋಷಿತರಿಗೆ ಹಾಗೂ ಅಭಿವೃದ್ಧಿಯಲ್ಲಿ ಐತಿಹಾಸಿಕ ಬದಲಾವಣೆಗಳನ್ನು ಮಾಡ್ಕೋಬಹುದು. ಅದಕ್ಕಾಗಿ ಸಿದ್ದರಾಮಯ್ಯನವ್ರಿಗೂ ಸಹಿತ ಒಂದು ಕ್ಲಾರಿಟಿ ಬೇಕು. DK ಶಿವಕುಮಾರ್ ಅವರಿಗೆ 100% ಕ್ಲಾರಿಟಿ ಬೇಕು. ಸಿದ್ದರಾಮಯ್ಯನವ್ರಿಗೆ ಯಾಕೆ ಬೇಕು ಅಂದರೆ ಬಜೆಟ್ ಅನ್ನ ಪ್ರಿಪೇರ್ ಮಾಡಾಯ್ತು, ಮಂಡಿಸ್ತೀವಿ ಅಂತ ಇಟ್ಕೊಳ್ಳಿ, ಆಗ ಅದನ್ನ ಅನುಮೋದನೆ ಮಾಡಬೇಕು. ಅನುಮೋದನೆ ಮಾಡಲಿಕ್ಕೆ ಮೆಜಾರಿಟಿ ಇರಬೇಕು. ಒಂದು 25 ಜನ ಶಾಸಕರು ಆಬ್ಸೆನ್ಸ್ ಆದ್ರೆ, ಬರೀ 25 ಜನ ಶಾಸಕರು ಆಬ್ಸೆನ್ಸ್ ಆದ್ರೆ ಸಾಕು, ಬಜೆಟ್ ಬಿದ್ದೋಗುತ್ತೆ. ದಟ್ ಮೀನ್ಸ್ ಬಜೆಟ್ ಬಿದ್ದೋಯ್ತು ಅಂದ್ರೆ ಸರ್ಕಾರನೇ ಬಿದ್ದೋಯ್ತು ಅಂತ. ಸರ್ಕಾರ ಬಿದ್ದೋಯ್ತು ಅಂತ ಅದು ಆಗಬಾರ್ದು ಅಂದ್ರೆ DK ಶಿವಕುಮಾರ್ ಅವರಿಗೆ ಕರೆದು ಸರಿಯಾಗಿ ಬುದ್ಧಿ ಹೇಳಿ ಒಂದು ಕ್ಲಾರಿಟಿ ಕೊಡಬೇಕು ಅಂತ DK ಬಣಕ್ಕಿಂತಲೂ ಸಹಿತ ಸಿದ್ದರಾಮಯ್ಯನವರ ಬಣದವರು ಹೈಕಮಾಂಡ್ ಮುಂದೆ ವಾದ ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿರಬಹುದು. ಏನಪ್ಪ ಅಂತಂದ್ರೆ ಈಗ DK ಶಿವಕುಮಾರ್ ಅವರನ್ನ ಡೆಲ್ಲಿಗೆ ಕರೆಸಿ ಅವರಿಗೆ ಒಂದು ಕ್ಲಾರಿಟಿಯನ್ನು ಕೊಡೋದು. ಏನು, ಬಜೆಟ್ ಮಂಡನೆಯಾದ ನಂತರ ನಿಮ್ಮನ್ನ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂರಿಸ್ತೀವಿ ಅಂತನೂ ಇರಬಹುದು. ನಂಬರ್ 2, ಬಜೆಟ್ ಅನ್ನ ನೀವು ಅನುಮೋದನೆ ಮಾಡಿ ಫಸ್ಟು, ಆಮೇಲೆ ನಿಮ್ಮ ಬಗ್ಗೆ ನಾವು ಉತ್ತಮವಾದ ನಿರ್ಧಾರ ಕೈಗೊಳ್ತೀವಿ ಅಂತಲೂ ಇರಬಹುದು. ಬೈ ಹುಕ್ ಆರ್ ಕುಕ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕನಕೋತ್ಸವದ ಮೂಲಕ 50ರಿಂದ 60 ಜನ ಶಾಸಕರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋದನ್ನು ಸಹಿತ ಹೈಕಮಾಂಡ್ಗೂ ಸಹಿತ ತಿಳಿಸಿದ್ದಾರೆ. ಅಷ್ಟೊಂದು ಜನ ಬೇಕಾಗಿಲ್ಲ ಬಜೆಟ್ ಅನ್ನ ವಿರೋಧಿಸೋದಿಕ್ಕೆ. ಒಂದು 25 ಜನ ಗೈರು ಆದ್ರೆ ಅದು ಸಾಕು. ಆದ್ರಿಂದ ಹೈಕಮಾಂಡೂ ಸಹಿತ ಈಗ ದಿವ್ಯ ನಿರ್ಲಕ್ಷ್ಯ ಇತ್ತಲ್ಲ, ದಿವ್ಯ ಮೌನ, ಅದನ್ನೆಲ್ಲವನ್ನ ಬಿಟ್ಟು ಈಗ ನೇರವಾಗಿ DK ಶಿವಕುಮಾರ್ ಅವರಿಗೆ ಬುಲಾವ್ ಮಾಡಿದೆ. ಅವರಿಗೊಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದು ಬಹಳಷ್ಟು ಈಗ ರಾಜಕೀಯ ಪಡಸಾಲೆಗಳಲ್ಲಿ ಚರ್ಚಿತವಾಗಿದ್ದಂಥ ವಿಚಾರ. ಏನಪ್ಪ ಅಂದರೆ 99% ಬಜೆಟ್ ಮಂಡನೆ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಹಾಗೂ CM ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನು ಮಂಡಿಸಿ ಇದು ಅವರ ಅಂತಿಮ ಬಜೆಟ್ ಆಗಬಹುದು. ನೀವೇನು ಹೇಳ್ತೀರಿ? ನನ್ನ ಈ ವಿಡಿಯೋ ನೋಡಿದ್ದೀರಾ? ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.